ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ತರಗತಿಯಲ್ಲಿ ನಾವು ತಿಳ್ಕೊಳ್ತಿರುವಂಥ ವಿಷಯ ಯಾವುದು ಅಂತ ಹೇಳಿದ್ರೆ 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎನ್ನುವಂತಹ ಅಧ್ಯಾಯದಲ್ಲಿ ಬಹುಮುಖ್ಯವಾದಂತಹ ಅಂಶಗಳು ಹಾಗೂ ಪ್ರಶ್ನೋತ್ತರಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಹೇಳಿರುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದರಲ್ಲಿ ಬಹುಮುಖ್ಯ ಅಂಶಗಳನ್ನು ಮಾಡಿರುವಂಥದ್ದು ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿದ್ರೆ, ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗೋರಿದ್ರೆ, ಅದರಲ್ಲೂ GPSTR ಅಂತ ಶಿಕ್ಷಕ ಹುದ್ದೆಗಳಿಗೆ ರೈಟಿಂಗನ್ನು ಬರೆಯುವಂಥವ್ರಿದ್ರೆ, ಅದರಲ್ಲೂ ಸಮಾಜ ವಿಜ್ಞಾನ GPT ಶಿಕ್ಷಕರಿಗೆ ಇದು ತುಂಬ ಅನುಕೂಲವಾದಂತಹ ವಿಡಿಯೋ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕ್ರಮಬದ್ಧವಾಗಿ ಏನೇನು ಇತಿಹಾಸದಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬೇಕು, ಪಾಠವನ್ನು ಓದಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದಂಥ ಅಂಶಗಳಾಗಿರ್ತವೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಅದರಲ್ಲಿ ಬೇಕಾದಂಥ ಅಂಶಗಳನ್ನು ಮಾತ್ರ ಇಲ್ಲಿ ಪಟ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲೂ ಸಹ ಉತ್ತರವನ್ನು ಮಾಡಿರುವಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ಗಮನಿಸಬಹುದು. ಹಾಗಾಗಿ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂಥ ಅಧ್ಯಾಯದ ಮುಖ್ಯಾಂಶಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಇತಿಹಾಸ ಅಂತ ಹೇಳಿದ್ರೆ ಈಗಾಗಲೇ ಹಿಂದೆ ನಡೆದು ಹೋಗಿರುವ ಸಂಗತಿಗಳನ್ನು ನಾವು ಕ್ರಮಬದ್ಧವಾಗಿ ಹೇಳುವುದನ್ನ ಇತಿಹಾಸ, ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸ್ತದೆ ಅಂತ ಹೇಳ್ತೀವಿ. ಅಂದರೆ ಈಗಾಗಲೇ ನಡೆದೋಗಿರುವಂತಹ ವಿಷಯವನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದು. ಕ್ರಮಬದ್ಧವಾಗಿ ಅಂದರೆ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಅಧ್ಯಯನ ಮಾಡೋದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಗ್ರೀಕ್ ದೇಶದವರು. ಅದರಲ್ಲೂ ಹೆರೋಡಟಸ್ಸು ಗ್ರೀಕ್ ದೇಶದವರಾಗಿದ್ದು, ಅವರು ಇತಿಹಾಸವನ್ನು ಹೇಗೆ ರಚನೆ ಮಾಡಬೇಕು ಅಂತ ತೋರಿಸ್ಕೊಟ್ಟದ್ರಿಂದ ಇವರನ್ನು ಇತಿಹಾಸದ ಪಿತಾಮಹ ಅಂತ ಸಹ ಕರೆಯೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿದ್ರೆ ಫಾದರ್ ಆಫ್ ದ ಹಿಸ್ಟ್ರಿ ಈಸ್ ಹೆರೋಡಟಸ್ ಅಂತಲೇ ಹೇಳಬೇಕಾಗುತ್ತೆ. ನಂತರದಲ್ಲಿ ಇತಿಹಾಸದ ರಚನೆಗೆ ಅಗತ್ಯವಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಕರಿತೀವಿ. ನಾವು ಆಧಾರಗಳನ್ನು ಏನು ಎನ್ನುವ ಪ್ರಶ್ನೆಗೆ ಇದನ್ನು ಉತ್ತರವಾಗಿ ತಿಳ್ಕೊಬೋದು. ಅಂದರೆ ಇತಿಹಾಸದ ರಚನೆಗೆ ಅಗತ್ಯವಾದ ಮೂಲ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ. ಆಧಾರಗಳಲ್ಲಿ 2 ವಿಧಗಳಿದ್ದಾವೆ. ಅದರಲ್ಲಿ 8ನೇ ತರಗತಿ ಪುಸ್ತಕಕ್ಕೆ ಹೋದರೆ 3 ವಿಧಗಳಾಗೋದನ್ನು ನೋಡ್ಬೋದು. ಇದರಲ್ಲಿ ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ, ಮೌಖಿಕ ಆಧಾರ ಅಂತ 3 ರೂಪದಲ್ಲಿರೋದನ್ನು ನಾವು ನೋಡ್ಬೋದು. ಮತ್ತು ಸಾಹಿತ್ಯ ಆಧಾರದಲ್ಲಿ 2 ವಿಧಗಳನ್ನು ಮಾಡ್ತಾರೆ, ಅಂದರೆ 2 ವಿಭಾಗಗಳನ್ನಾಗಿ ಮಾಡ್ತಾರೆ. ಮೊದಲನೇದು ದೇಶೀಯ ಸಾಹಿತ್ಯ ಆಧಾರ, ಮತ್ತೊಂದು ವಿದೇಶಿ ಸಾಹಿತ್ಯ ಆಧಾರ ಎನ್ನುವಂತಹ 2 ವಿಧಗಳನ್ನು ಮಾಡಿದ್ದಾರೆ. ಇದರಲ್ಲಿ ದೇಶೀಯ ಸಾಹಿತ್ಯ ಆಧಾರ ಅಂತ ಹೇಳಿದ್ರೆ ಭಾರತದಲ್ಲಿ ನಡೆದಿರುವಂಥ ಇತಿಹಾಸದ ಬಗ್ಗೆ ಭಾರತೀಯ ಕವಿಗಳು ಅಥವಾ ರಾಜರು ಅಥವಾ ಸಾಹಿತಿಗಳು ಬರೆದಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ಬೋದು. ಅದೇ ರೀತಿ ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಭಾರತದಲ್ಲಿ ನಡೆದಿರುವಂಥ ಘಟನೆಗಳನ್ನ ವಿದೇಶಿಗಳಿಂದ ಬಂದಂತಹ, ಇಲ್ಲಿಗೆ ಭೇಟಿ ಮಾಡಿದಂತಹ ವಿದೇಶಿಗರು ಬರೆದಿರುವಂತಹ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಆಧಾರ ಅಂತ ಗಮನಿಸ್ಬೋದು. ನಂತರದಲ್ಲಿ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂತ ಕರೀತಾರೆ. ಈ ಪ್ರಾಕ್ತನ ಆಧಾರಗಳು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಬಳಸಿ ಹೋಗಿರುವಂತಹ ವಸ್ತುಗಳಿರ್ಬೋದು, ಕಟ್ಟಿಸಿರುವಂತಹ ಸ್ಮಾರಕಗಳಿರ್ಬೋದು, ನಾಣ್ಯಗಳು, ಉತ್ಖನನಗಳು, ಇಂಥವುಗಳನ್ನು ನಾವು ಇಲ್ಲಿ ಪುರಾತತ್ವ ಆಧಾರಗಳು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನಂತರ ಕಾಲಗಣನೆಯನ್ನು ಮಹತ್ವಪೂರ್ಣ ದಿನದಿಂದ ಆರಂಭಿಸಲಾಗುತ್ತದೆ. ಅಂತಹ ದಿನವನ್ನು ಶಕ ಅಥವಾ ಶಕೆ ವರ್ಷ ಅಂತ ಕರಿತೀವಿ. ಈಗ ಪ್ರಸ್ತುತ ನಾವು ಬಳಸ್ತಿರುವಂಥ ಕ್ಯಾಲೆಂಡರು ಯೇಸು ಕ್ರಿಸ್ತ ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭ ಆಗೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು ಶತಮಾನಕ್ಕೆ ಸಾಮಾನ್ಯವಾಗಿ ನಾವು 100 ವರ್ಷಗಳು, ನಾವು ಪ್ರಸ್ತುತ 21ನೇ ಶತಮಾನದಲ್ಲಿದ್ದೇವೆ. ಅಂದರೆ 2001ರಿಂದ 2100ರವರೆಗೆ 21ನೇ ಶತಮಾನ ಇರ್ತದೆ. ನಂತರದಲ್ಲಿ ಆರಂಭಿಕ ಸಮಾಜದಲ್ಲಿ ಕಾಲಗಳಲ್ಲಿ ಆಧಾರದ ಮೇಲೆ 3 ಭಾಗಗಳನ್ನು ಮಾಡಬಹುದು ನಾವು. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂತ 3 ವಿಭಾಗಗಳಾಗಿ ಆರಂಭಿಕ ಸಮಾಜದ ಕಾಲಗಳ ಆಧಾರದ ಮೇಲೆ ನಾವು ಈ ಥರ 3 ಭಾಗಗಳನ್ನಾಗಿ ಮಾಡ್ಬೋದು. ಇದರಲ್ಲಿ ಪ್ರಾಗೈತಿಹಾಸ ಕಾಲ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅಕ್ಷರದ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಕರೆಯಲಾಗುತ್ತೆ. ಅಂದರೆ ಉದಾಹರಣೆಗೆ ಇಲ್ಲಿ ಶಿಲಾಯುಗಗಳನ್ನು ನೆನಪಿಸ್ಕೋಬಹುದು. ಅವರಿಗೆ ಅಕ್ಷರದ ಪರಿಚಯವೇ ಇಲ್ಲ, ಹಾಗಾಗಿ ಇದು ಅಕ್ಷರದ ಪರಿಚಯ ಇಲ್ಲದ ಕಾಲವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಹೇಳ್ಬೋದು. ನಂತರದಲ್ಲಿ ಅಕ್ಷರದ ಪರಿಚಯವಿದ್ದು ಅದನ್ನು ಇಂದು ನಾವು ಓದೋದಕ್ಕೆ ಆಗದೇ ಇರುವಂಥ ಕಾಲವನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಅಂದರೆ ಓದಲು ಸಾಧ್ಯವಾಗಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಇಲ್ಲಿದೆ. ಅಂದರೆ ಅವ್ರಿಗೆ ಭಾಷೆ ಗೊತ್ತಿದೆ, ಅವರು ಬರೆದಿದ್ದಾರೆ, ಆದರೆ ಅದನ್ನು ನಮಗೆ ಇಂದು ಓದೋದಕ್ಕೆ ಬರ್ತಿಲ್ಲ, ಅಂಥದ್ದನ್ನು ನಾವು
ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಅದರಲ್ಲಿ ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ, ಅವ್ರಿಗೆ ಅಕ್ಷರದ ಪರಿಚಯ ಇತ್ತು, ಆದರೆ ಅದನ್ನು ಪ್ರಸ್ತುತ ದಿನಗಳಲ್ಲಿ ನಮ್ಗೆ ಅದನ್ನು ಓದೋದಕ್ಕೆ ಬರ್ತಿಲ್ಲ, ಏಕೆಂದರೆ ನಮ್ಗೆ ಆ ಭಾಷೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ನಾವು ನೋಡ್ಬೋದಾಗುತ್ತೆ. ನಂತರದಲ್ಲಿ ಯಾವ ಕಾಲಘಟ್ಟದಲ್ಲಿ ಅಕ್ಷರದ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗುವುದು. ಅಂದರೆ ನಾವು ಪ್ರಸ್ತುತ ಸಮಯದಲ್ಲಿ ಯಾವುದು ಓದೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವ್ರಿಗೂ ಸಹ ಅಕ್ಷರದ ಪರಿಚಯ ಇತ್ತು, ಅಂತಹದ್ದನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ನಮ್ಮಲ್ಲಿ ಪ್ರಾಗೈತಿಹಾಸದ ಇತಿಹಾಸವೇ 99.9% ಇದೆ. ಆದರೆ ಅದರ ಅಧ್ಯಯನಕ್ಕೆ ಇರುವ ಆಧಾರಗಳು ಕಡಿಮೆ ಇರುವುದರಿಂದ ಅದರ ಬಗ್ಗೆ ನಾವು ಕಡಿಮೆ ಅಧ್ಯಯನವನ್ನು ಮಾಡುತ್ತೇವೆ. ನಂತರದಲ್ಲಿ ಪ್ರಾಗೈತಿಹಾಸ ಕಾಲದಲ್ಲಿ 3 ಹಂತಗಳಿದ್ದಾವೆ. ಅಂಥದ್ರಲ್ಲಿ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಅಂತ 3 ಭಾಗಗಳನ್ನಾಗಿ ಮಾಡಿರೋದನ್ನು ನೋಡ್ಬೋದು. ನಂತರದಲ್ಲಿ ಹಳೆ ಶಿಲಾಯುಗದ ಮಾನವನಿಗೆ ಬೆಂಕಿಯ ಬಳಕೆ ಗೊತ್ತಿತ್ತು. ನಮಗೆ ಇಲ್ಲಿ ಕೆಲವೊಂದಷ್ಟು ಮುಖ್ಯಾಂಶಗಳನ್ನು ನೋಡೋದಾದರೆ, ಹಳೆ ಶಿಲಾಯುಗದ ಮಾನವನಿಗೆ ಬೆಂಕಿಯ ಬಳಕೆ ಗೊತ್ತಿತ್ತು. ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಸಹ ಕರೀತಾರೆ. ಮಧ್ಯಶಿಲಾಯುಗದಲ್ಲಿ ಪಶುಸಂಗೋಪನೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹಾಗೂ ನವಶಿಲಾಯುಗದಲ್ಲಿ ಕೃಷಿ ಆರಂಭವಾಗೋದನ್ನು ನೋಡ್ಬೋದು. ಮಣ್ಣಿನ ಮಡಕೆ ಮಾಡಿರೋದನ್ನು ಕಲಿತಿರ್ತಾರೆ. ಕೃಷಿಯ ಆರಂಭಿಕ ಕುರುಹುಗಳು ನಮಗೆ ಎಲ್ಲಿ ಕಂಡುಬರ್ತವೆ ಹಳೆ ಶಿಲಾಯುಗದಲ್ಲಿ ಅಂತ ನೋಡಿದಾಗ, ಇದು ನವಶಿಲಾಯುಗದಲ್ಲಿ ಪಾಕಿಸ್ತಾನದ ಮೆಹರ್ಗರ್ ಎನ್ನುವಂಥಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಮಾಡಿರುವಂತಹ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬರೋದನ್ನು ನೋಡ್ಬೋದು. ನಂತರದಲ್ಲಿ ಮಾನವ ಮೊದಲು ಬಳಸಿದ ಲೋಹ ಯಾವುದು ಅಂತ ಹೇಳಿದ್ರೆ ತಾಮ್ರ. ನಂತರದಲ್ಲಿ ಅವನು ತಾಮ್ರವನ್ನು ಬಳಸಿ ಮಿಶ್ರಲೋಹವಾದಂಥ ಕಂಚನ್ನು ಉತ್ಪಾದಿಸೋದನ್ನು ಸಹ ಅವನು ಕಲಿತಾನೆ. ನಂತರದಲ್ಲಿ ಕಬ್ಬಿಣದ ಪರಿಚಯ ಆಗೋದನ್ನು ಸಹ ನಾವು ನೋಡ್ಬೋದು. ಈಗ ಅಭ್ಯಾಸ ಪ್ರಶ್ನೆಗಳಿಗೆ ಬಂದರೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅನ್ನುವಂಥದ್ದಿದೆ. ಇದರಲ್ಲಿ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಕರೀತಾರೆ. ಅಕ್ಷರಗಳ ಪರಿಚಯವೇ ಇಲ್ಲದಂಥ ಕಾಲವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಕರಿತೀವಿ. ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗ ಎಂದು ಕರೆಯಲಾಗುವುದು. ಇದನ್ನು ಮಧ್ಯದಲ್ಲಿ ನಾವು ಮಧ್ಯಶಿಲಾಯುಗ ಅಂತಲೂ ಸಹ ಕರೆಯೋದನ್ನು ನಾವಿಲ್ಲಿ ನೆನಪಿಸ್ಕೋಬೇಕಾಗತ್ತೆ. ನಂತರದಲ್ಲಿ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ರ ನೆಲೆಯಲ್ಲಿ ಕಂಡು ಬಂದಿದೆ. ಮೆಹರ್ಗರ್ ಪಾಕಿಸ್ತಾನದಲ್ಲಿ ಕಂಡು ಬಂದಿರೋದನ್ನು ನಾವು ನೆನಪಿಸ್ಕೋಬೇಕಾಗತ್ತೆ. ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯಲಾಗುತ್ತದೆ. ಇಲ್ಲಿ ಹೆರೋಡೋಟಸ್ ಅನ್ನೋಂಥದ್ದನ್ನು ನಾವು ಇತಿಹಾಸದ ಪಿತಾಮಹ ಅನ್ನೋದನ್ನು ನೋಡ್ಬೋದಾಗುತ್ತೆ. ನಂತರದಲ್ಲಿ 2ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋಂಥದ್ದನ್ನು ಇದೆ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವ್ಯಾವು ಅಂತ ಹೇಳಿದ್ರೆ, ಈ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಅನ್ನೋಂಥದ್ದನ್ನು ನೋಡ್ಬೋದು. ನಂತರದಲ್ಲಿ ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ, ಅಂದರೆ ಹಳೆ ಶಿಲಾಯುಗದಲ್ಲಿ ಯಾವ್ಯಾವ ಉಪಕರಣಗಳನ್ನ ಬಳಸ್ತಾ ಇದ್ರು ಅನ್ನೋದನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ, ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದುದನ್ನು ನಾವು ಇಲ್ಲಿ ಹಳೆ ಶಿಲಾಯುಗದಲ್ಲಿ ಮಾನವರು ಬಳಸ್ತಿದ್ದನ್ನು ನೋಡ್ಬೋದು. ನಂತರದಲ್ಲಿ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ಅನ್ನೋದಿದೆ. ಅದಕ್ಕೆ ನವಶಿಲಾಯುಗ ಅನ್ನೋಂಥದ್ದು ಉತ್ತರ ಆಗುತ್ತೆ. ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತಿದೆ, ಅದಕ್ಕೆ ಉತ್ತರ ತಾಮ್ರ ಆಗುತ್ತೆ. ಇತಿಹಾಸದ ಪ್ರಮುಖ ಆಧಾರಗಳು ಯಾವ್ಯಾವು ಅಂದರೆ ಸಾಹಿತ್ಯ ಆಧಾರ ಮತ್ತು ಪುರಾತತ್ವ ಆಧಾರ, ಜೊತೆಗೆ ಇನ್ನೊಂದು ಮೌಖಿಕ ಆಧಾರಗಳನ್ನು ಸಹ ಇಲ್ಲಿ ಸೇರಿಸ್ಕೋಬಹುದು. ಇನ್ನು ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳನ್ನ ಕೊಡಿ ಅಂತ ಹೇಳಿದ್ರೆ, ಮಡಿಕೆಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಈ ಥರ ಇನ್ನಿತರ ಉತ್ಖನನಗಳನ್ನು ನಾವಿಲ್ಲಿ ಸೇರಿಸ್ಬೋದಾಗುತ್ತೆ. ನಂತರದಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅನ್ನೋದಿದೆ. ಇಲ್ಲಿ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ನೋಡ್ತಾ ಹೋದಾಗ, ಇಲ್ಲಿ ಆಹಾರದ ಕೊರತೆ ಇರ್ಬೋದು, ಸಾಕು ಪ್ರಾಣಿಗಳನ್ನು ಆಹಾರಕ್ಕಾಗಿ ಇಟ್ಕೊಂಡಿದ್ದದ್ದು, ನಂತರದಲ್ಲಿ ಅವುಗಳನ್ನು ನಾವು ಬಳಸಿ ಕೃಷಿಯನ್ನು ಮಾಡೋದಕ್ಕೆ ಸ್ಥಾಪನೆ ಮಾಡಿರುವಂಥದ್ದು, ಪಶುಸಂಗೋಪನೆ ಅಭಿವೃದ್ಧಿ ಆದದ್ದು, ಲೋಹಗಳ ಆವಿಷ್ಕಾರ ಮುಂತಾದವು ನವಶಿಲಾಯುಗದಲ್ಲಿ ಕೃಷಿ ಉಗಮಕ್ಕೆ ಕಾರಣವಾದುದನ್ನು ನಾವಿಲ್ಲಿ ನೋಡ್ಬೋದು. ನಂತರದಲ್ಲಿ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಅನ್ನುವಂಥದ್ದಿದೆ. ಕೃಷಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ, ಉತ್ಪಾದನೆ ಅಧಿಕವಾಗುತ್ತೆ. ಹಾಗಾಗಿ ರಾಜ್ಯಗಳನ್ನು ನಿಯಂತ್ರಿಸಲು ಹೊಸ ರಾಜಮನೆತನಗಳು, ರಾಜವಂಶಗಳು ಪ್ರಾರಂಭವಾಗೋದನ್ನು ನಾವಿಲ್ಲಿ ಸ್ಮರಿಸ್ಬೋದಾಗುತ್ತೆ. ಇದೇ ಸೇಮು ಇಂಗ್ಲೀಷಲ್ಲಿರೋದನ್ನು ನೋಡ್ಬೋದು. ಇನ್ನು ಆಂಗ್ಲ ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅಂತಂದರೆ, ಎ ಪೀರಿಯಡ್ ಆಫ್ ಇನ್ಫೆಮಿಲಿಯರಿಟಿ ವಿತ್ ಸ್ಕ್ರಿಪ್ಟ್ ಈಸ್ ಕಾಲ್ಡ್ ಆ್ಯಸ್ ಏಜ್ ಡ್ಯಾಶ್ ಏಜ್ ಅಂತಿದೆ, ಅಂದರೆ ಪ್ರೀ ಹಿಸ್ಟೋರಿಕಲ್ ಏಜ್ ಅಂತ ಇದೆ. ನಂತರದಲ್ಲಿ
ಮೈಕ್ರೋಲಿಥಿಕ್ ಏಜ್ ಈಸ್ ಕಾಲ್ಡ್ ಆ್ಯಸ್ ಎ ಡ್ಯಾಶ್ ಏಜ್ ಅಂತಿದೆ, ಅಂದರೆ ಅದು ಮೆಸೋಲಿಥಿಕ್ ಏಜನ್ನು ಮೈಕ್ರೋಲಿಥಿಕ್ ಏಜ್ ಅಂತಲೂ ಸಹ ಕರಿತಿದ್ರು. ದ ಅರ್ಲಿಯೆಸ್ಟ್ ಅಗ್ರಿಕಲ್ಚರ್ ಸೈಟ್ಸ್ ಟ್ರೇಸ್ಡ್ ಇನ್ ಇಂಡಿಯಾ ಸಬ್ ಕಾಂಟಿನೆಂಟ್ ಆರ್ ಫೌಂಡ್ ಇನ್ ಅಂತಿದೆ, ಅಂದರೆ ಎಲ್ಲಿ ಮೊದಲು ಅಗ್ರಿಕಲ್ಚರ್ ಸೈಟ್ಸನ್ನು ಎಲ್ಲಿ ಟ್ರೇಸ್ ಮಾಡಿತ್ತು ಇಂಡಿಯಾದಲ್ಲಿ ಅಂತ ನೋಡಿದಾಗ ದಟ್ ಈಸ್ ಇನ್ ಮೆಹರ್ಗರ್ ಇನ್ ಪಾಕಿಸ್ತಾನ್. ದೆನ್ ದ ಫಾದರ್ ಆಫ್ ಹಿಸ್ಟ್ರಿ ಈಸ್ Herodotus. Answer the following questions in one sentence. What are the three main periods of history? ಇದನ್ನು ಪ್ರೀ ಹಿಸ್ಟೋರಿಕ್ ಏಜ್ ಅಂತ ಕರಿಬೋದು ಅಥವಾ ಪೀರಿಯಡ್ ಅಂತ ಕರೀತಾರೆ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತ ಕರೀತಾರೆ. ಥರ್ಡ್ ಒನ್ ಇಸ್ ಹಿಸ್ಟೋರಿಕ್ ಪೀರಿಯಡ್. ದೆನ್ ನೇಮ್ ಆಫ್ ದ ಟೂಲ್ಸ್ ಆಫ್ ಫಿಲಿಯೋಲಿಥಿಕ್ ಮ್ಯಾನ್, ಏನೇನು ಟೂಲ್ಸನ್ನು ಫಿಲಿಯೋಲಿಥಿಕ್ ಮ್ಯಾನ್ ಯೂಸ್ ಮಾಡ್ತಿದ್ದ ಅಂತಕ್ಕೆ ನೋಡಿದಾಗ ದೇ ಯೂಸ್ಡ್ ದ ನೈಫ್, ಲಾರ್ಜ್ ಸ್ಟೋನ್ ಟೂಲ್ಸ್ ಆ್ಯಂಡ್ ಹೌಲ್ಸ್ ಆ್ಯಂಡ್ ಫ್ಲೈಲ್ಸ್ ಮೇಡ್ ಫ್ರಮ್ ಪ್ಯಾಬ್ಲಸ್, ಏನು ಬೆಣಚುಕಲ್ಲುಗಳಿಂದ ಮಾಡಿದಂಥ ದೊಡ್ಡ ದೊಡ್ಡ ಎರೆಚಕ್ಕೆಗಳು ಅಂತ ಹೇಳೋದು, ಚಾಕುಗಳು ಅಂತ ಹೇಳೋದನ್ನು ಅವರು ಯೂಸ್ ಮಾಡ್ತಿದ್ರು ಅನ್ನೋದನ್ನು ನೋಡ್ಬೋದು. ಇನ್ ವಿಚ್ ಏರಾ ಮ್ಯಾನ್ ಸ್ಟಾರ್ಟೆಡ್ ಫಾರ್ಮಿಂಗ್ ಅಂತ ಬಂದಾಗ ನಿಯೋಲಿಥಿಕ್ ಏಜಲ್ಲಿ ಮ್ಯಾನು ಇದನ್ನು ಅಗ್ರಿಕಲ್ಚರ್ನ ಅಥವಾ ಫಾರ್ಮಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ವಾಟ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ದ ಹ್ಯೂಮನ್ಸ್ ಅಂತ ಬಂದಾಗ ಕಾಫರನ್ನು ಫಸ್ಟ್ ಮೆಟಲ್ ಆಗಿ ಯೂಸ್ ಮಾಡೋದನ್ನು ನೋಡ್ಬೋದು. ವಿಚ್ ಈಸ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ ಅಂತ ನೋಡಿದಾಗ ಲಿಟ್ರರಿ ಸೋರ್ಸಸ್ ಇದೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಇದೆ ಇರೋದನ್ನು ನೋಡ್ಬೋದು. ನೆಕ್ಸ್ಟ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಬಂದಾಗ ಆರ್ಕಿಯಾಲಜಿಕಲ್ ಸೋರ್ಸಸ್ ಇನ್ಕ್ಲೂಡ್ಸ್ ದ ಪಾಟ್, ಶಾರ್ಡ್ಸ್, ಕಾಯಿನ್ ಆ್ಯಂಡ್ ಇನ್ಸ್ಕ್ರಿಪ್ಷನ್, ಮ್ಯಾನ್ಯುಮೆಂಟ್ಸ್ ಆ್ಯಂಡ್ ಅದರ್ ರಿಮೈನ್ಸ್ ಅಂತ ಏನೇನು ಎಕ್ಸ್ಟ್ರಾ ಎಕ್ಸ್ಕವೇಷನ್ಸ್ ಏನೇನಿದ್ದಾವೆ ಅದನ್ನೆಲ್ಲ ನಾವು ಇಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ನೋಡ್ಬೋದು. ನೆಕ್ಸ್ಟ್ ರೈಟ್ ದ ರೀಸನ್ ವಿಚ್ ಗೇವ್ ಎ ರೈಸ್ ಟು ಅಗ್ರಿಕಲ್ಚರ್ ಇನ್ ನಿಯೋಲಿಥಿಕ್ ಏಜ್ ಅಂತ ನೋಡಿದಾಗ ಫುಡ್ ಶಾರ್ಟೇಜಸ್, ದ ಡೆವಲಪ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ, ಫುಡ್ ಫಾರ್ ದ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಆ್ಯಂಡ್ ದ ಡಿಸ್ಕವರಿ ಆಫ್ ದ ಮೆಟಲ್ ಲೆಡ್ ಟು ದ ಎಮರ್ಜೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ದ ನಿಯೋಲಿಥಿಕ್ ಏಜ್. ಅಂದರೆ ಹೊಸದಾಗಿ ಅನಿಮಲ್ ಹಸ್ಬೆಂಡ್ರಿಯನ್ನು ಡೆವಲಪ್ ಮಾಡಿದ್ದು, ಮತ್ತು ಫುಡ್ ಶಾರ್ಟೇಜ್ ಆಗಿದ್ದು, ಆಮೇಲೆ ಮೆಟಲ್ಸನ್ನು ಡಿಸ್ಕವರ್ ಮಾಡಿದ್ದು, ಇಷ್ಟೆಲ್ಲವೂ ಸಹ ಅಗ್ರಿಕಲ್ಚರ್ ಡೆವಲಪ್ ಆಗೋದಕ್ಕೆ ರೀಸನ್ ಆಯಿತು ಅನ್ನೋದನ್ನು ನೋಡ್ಬೋದು. ವಾಟ್ ವೇರ್ ದ ಚೇಂಜಸ್ ಅಕ್ಯೂರ್ಡ್ ಇನ್ ದ ಐರನ್ ಏಜ್ ಬೈ ಅಂತ ನೋಡಿದಾಗ ಇಂಟ್ರೊಡ್ಯೂಸ್ಡ್ ಇನ್ ಆಫ್ ಐರನ್ ಅಂತಂದರೆ ಐರನ್ ಇಂಟ್ರೊಡ್ಯೂಸ್ ಆಗಿದ್ದಕ್ಕೆ ಏನೇನು ಡೆವಲಪ್ಮೆಂಟ್ಸ್ ಆಯಿತು ಅಂತ ನೋಡಿದಾಗ ದೇರ್ ವಾಸ್ ಎ ಗ್ರೇಟ್ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಡಕ್ಷನ್ ಇನ್ಕ್ರೀಸ್ಡ್. ಸೊ ನ್ಯೂ ಫ್ಯಾಮಿಲೀಸ್ ಆ್ಯಂಡ್ ಡೈನೆಸ್ಟೀಸ್ ಬಿಗ್ಯಾನ್ ಟು ರೂಲ್ ದ ಸ್ಟೇಟ್ಸ್, ಅಂದರೆ ಈ ಸ್ಟೇಟ್ಸ್ನ ಆಳೋದಕ್ಕೆ ಹೊಸ ರಾಜ್ಯ ಸಂಸ್ಥಾನಗಳು ಅಥವಾ ಮನೆತನಗಳು ಇಲ್ಲಿ ಬೆಳವಣಿಗೆ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದಾಗುತ್ತೆ. ಈ ರೀತಿಯಾಗಿ 6ನೇ ತರಗತಿಯ ಮೊದಲನೇ ಅಧ್ಯಾಯಕ್ಕೆ ಸಮಾಜ ವಿಜ್ಞಾನದಲ್ಲಿ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಹಾಗೂ ಬಹುಮುಖ್ಯ ಅಂಶಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿರೋದನ್ನು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.